ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡ ಗೊಂದಿಹಳ್ಳಿ ರಂಗರಾಜು. ತುಮಕೂರು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಸರ್ಕಾರದಿಂದ ನೇಮಕಗೊಂಡ ಗೊಂದಿಹಳ್ಳಿ ರಂಗರಾಜು ಇಂದು ತಾಲೂಕಿನ ಸಿದ್ದರಬೆಟ್ಟದ ಸಿದ್ದೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಪೂಜೆ ಸಲ್ಲಿಸಿದ ಬಳಿಕ ಧಾರ್ಮಿಕ ಪರಿಷತ್ ಸದಸ್ಯರಾದ ಗೊಂದಿಹಳ್ಳಿ ರಂಗರಾಜು ಮಾತನಾಡಿ, ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನನ್ನನ್ನ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯನನ್ನಾಗಿ ನೇಮಕ ಮಾಡಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರಾಗಿದ್ದು, ಮುಜರಾಯಿ ತಹಸೀಲ್ದಾರರು ಕಾರ್ಯದರ್ಶಿಗಳಾಗಿರುತ್ತಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿಯನ್ನ ವಹಿಸಿರುವ ಗೃಹ ಸಚಿವರ ಸೂಚನೆಯಂತೆ ಕೊರಟಗೆರೆ ತಾಲೂಕಿನಲ್ಲಿ ಇರುವ ಎಲ್ಲಾ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದ್ದಾರೆ. ಇನ್ನು ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ ಮಾತನಾಡಿ, ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರ ಸೂಚನೆಯಂತೆ ಗೊಂದಿಹಳ್ಳಿ ರಂಗರಾಜು ಅವರನ್ನ ಜಿಲ್ಲಾ ಧಾರ್ಮಿಕ ಪರಿಷತ್ಗೆ ಸದಸ್ಯರಾಗಿ ನೇಮಕ ಮಾಡಿದ್ದು, ತಾಲೂಕಿನಲ್ಲಿ ಇರುವ ಎಲ್ಲಾ ಧಾರ್ಮಿಕ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗೃಹ ಸಚಿವರ ಸಹಾಯಕ ಅರವಿಂದ್ ಬುದ್ಗಾವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ, ಬುಕ್ಕಾಪಟ್ಟಣ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮಿ, ಸದಸ್ಯರಾದ ಅಖಂಡ ಆರಾಧ್ಯ, ರಮೇಶ್, ಮಾಜಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪುಟ್ಟ ನರಸಯ್ಯ, ಮುಖಂಡರುಗಳಾದ ನಾಗರಾಜು, ಲಕ್ಷ್ಮಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ದಿನ ತುಮಕೂರು ಜಿಲ್ಲೆಯ ಧಾರ್ಮಿಕ ಸಮಿತಿಯನ್ನು ನೇಮಕ ಮಾಡಿದರ ಪ್ರಯುಕ್ತ ನಮ್ಮ ತಾಲೂಕಿನ ರಂಗರಾಜ್ ಅವರನ್ನು ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಅವರು ರಂಗರಾಜ್ ಅವರು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ ಹಿತಕವನ್ನು ಬಯಸಿ ಇವತ್ತು ಸಿದ್ದೇಶ್ವರ ಸ್ವಾಮಿಯ ಇವತ್ತು ಪೂಜೆ ಮಾಡಿಸೋಕೆ ಎಲ್ಲ ಅವರ ತಂಡಗಳಿಂದ, ಎಲ್ಲ ವಿಭಾಗದಿಂದ, ಮಹಿಳಾ ವಿಭಾಗ ಮತ್ತು ಈ ರಾಜಕೀಯ ಮುಖಂಡರೆಲ್ಲ ಇವತ್ತು ಕೊರಟಗೆರೆ ತಾಲೂಕು ಎಲ್ಲ ಮುಖಂಡರು ಆಗಮಿಸಿ ಇವತ್ತು ಪೂಜೆಯನ್ನು ಮಾಡಿಸಿದ್ದಾರೆ. ಆ ಸಿದ್ದೇಶ್ವರನ ಕೃಪೆ ಸಮಸ್ತ ರಾಜ್ಯದ ಜನರಿಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇರಲಿ ಅಂತ ಹೇಳಿ ಇವತ್ತೊಂದು ನಮ್ಮೆಲ್ಲ ಮಹಿಳೆಯರು ಮತ್ತು ಪುರುಷರು ಇವತ್ತು ಪೂಜೆಯನ್ನು ಮಾಡಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳು ನಮ್ಮ ತುಮಕೂರು ಜಿಲ್ಲೆಯ ಧಾರ್ಮಿಕ ಪರಿಷತ್ತನ್ನು ರಚನೆ ಮಾಡಿ ಅದರಲ್ಲಿ 8 ಜನ ಜಿಲ್ಲೆಯ ಸದಸ್ಯರು, ಒಬ್ಬ ಜಿಲ್ಲಾಧಿಕಾರಿ, ನಮಗೆ ಅಧ್ಯಕ್ಷರು ಹಾಗೂ ತಾಲೂಕು ಮುಜರಾಯಿ ತಹಸೀಲ್ದಾರರು ಕಾರ್ಯದರ್ಶಿಯಾಗಿರ್ತಾರೆ. ಮೊನ್ನೆ 15ನೇ ತಾರೀಕಿನಿಂದ ನಮಗೆ ಲೆಟ್ರ್ ಬಂತು. ನಮ್ಮ ತಾಲ್ಲೂಕಿಗೆ ಒಬ್ಬ ಪ್ರತಿನಿಧಿಯಂತೆ ನನ್ನ ಆಯ್ಕೆ ಮಾಡಿ ಜಿ ಪರಮೇಶ್ವರ್ ಅವರು ನಮಗೆ ಆಶೀರ್ವಾದ ಮಾಡಿ ನನ್ನನ್ನು ಈ ತುಮಕೂರು ಜಿಲ್ಲೆ ಒಳಗೆ ಏಕೈಕ ಕೊರಟಗೆರೆ ತಾಲೂಕು ಏಕೈಕ ಸದಸ್ಯನಾಗಿ ಮಾಡಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾನ್ಯ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅರಕೆರೆ ಶಂಕರಣ್ಣನವರು, ನನಗೆ ಹೆಚ್ಚಿನ ಸಹಕಾರ ಕೊಟ್ಟಂಥ ನಮ್ಮ ನಾಗಣ್ಣನವರು ಹಾಗೂ ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪರು ನಮಗೆಲ್ಲ ಸಹಕಾರ ಕೊಟ್ಟು ಇರಲಿ, ನೀನೇ ಇರಬೇಕು ಅಂತೇಳಿ ನನಗೆ ಒಂದು ಆಯ್ಕೆ ಮಾಡಿದರು. ಅವರಿಗೆಲ್ಲ ಇಂಥ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಏನು ಧಕ್ಕೆ ತರದಂಗೆ ಏನು ದೇವಸ್ಥಾನಗಳು ಕೆಲವು ವಿಚಾರಗಳಿದ್ದಾವೆ, DC ಮೀಟಿಂಗ್ ಆದ ತಕ್ಷಣ ಯಾವ್ಯಾವ ಎಲ್ಲೆಲ್ಲಿ ಏನು ಕುಂದುಕೊರತೆ ಇದ್ದಾವೆ, ನಮಗೆ ಬರ್ತಕ್ಕಂಥದ್ದು ಯಾವ್ಯಾವ ದೇವಸ್ಥಾನ ಬರ್ತವೆ, B&C ದೇವಸ್ಥಾನಗಳಿಗೆ ನನ್ನ ಮೊದಲ ಆದ್ಯತೆ ನಮ್ಮ ಸಿದ್ದರಬೆಟ್ಟಕ್ಕೆ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು. ನಾನು ಇಲ್ಲೇ ನನ್ನ ಟೀಪಿಂಗಿಂತಲೂ ಸಮೇತ ಇಲ್ಲಿ ಪೂಜೆ ಮಾಡಿಸಿದ್ದೆ. ದೇವರು ಅವತ್ತು ನನಗೆ ವರ ಕೊಟ್ಟಿರಲಿಲ್ಲ. ಈ ದಿನ ನನಗೆ ಒಂದು ಅವಕಾಶ ಕೊಟ್ಟ, ಅದರಿಂದ ಇಲ್ಲೇ ಬಂದು ನಾನು ಪೂಜೆ ಮಾಡಿಸಿ ಒಂದು ಸ್ಥಾನಮಾನ ಕೊಟ್ಟೋದಕ್ಕೆ ನಮ್ಮ ಸಿದ್ದೇಶ್ವರನಿಗೆ ಚಿರಋಣಿಯಾಗಿ ನಾನು ಏನೇ ಇದ್ದರೂ ಫಸ್ಟ್ ಆದ್ಯತೆ ಸಿದ್ದರಬೆಟ್ಟ, ಅದ ನಂತರ ನಮ್ಮ ಗಂಗಾಧರೇಶ್ವರ ಬೆಟ್ಟ, ದೊಡ್ಡಮ್ಮ ಬೆಟ್ಟ ಇವೆಲ್ಲ ಇರ್ತವೆ. ಅಂಥವಕ್ಕೆಲ್ಲ ಸಹಕಾರ ಕೊಟ್ಟು ಇಡೀ ನಮ್ಮ ತಾಲ್ಲೂಕಿನ ಏನು ಮುಜರಾಯಿ ದೇವಸ್ಥಾನಗಳಿದ್ದಾವೆ ಎಲ್ಲ ಕಡೆ ಓಡಾಡ್ಕೊಂಡು ಅಲ್ಲಿ ಏನು ಕುಂದು ಕೊರತೆಗಳಿದ್ದಾವೆ ಅವಕ್ಕೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಏನು ಒಂದು ಈ ಧಾರ್ಮಿಕ ಸಂಸ್ಥೆಗೆ ನಮ್ಮ ಪಂಚಾಯಿತಿಯವರೇ ಆದಂತಹ ರಂಗರಾಜು ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇವತ್ತು ನಿಜವಾಗೂ ಇದೊಂದು ತುಂಬ ಖುಷಿ ಕೊಡುವಂಥ ವಿಷಯ. ಇವತ್ತು ಏನು ನಮ್ಮ ಗೃಹ ಸಚಿವರು ನಮ್ಮ ತಾಲೂಕಿನಿಂದ ಅವ್ರನ್ನ ಜಿಲ್ಲೆಯ ಪರವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅವರು ನಿಜವಾಗೂ ನಮ್ಮ ತಾಲೂಕಿನಲ್ಲಿ ಎಷ್ಟು ನಮ್ಮ ದೇವಸ್ಥಾನಗಳು ಬರ್ತಾ ಇದೆಯೋ ಆ ಎಲ್ಲ ದೇವಸ್ಥಾನಗಳಿಗೂ ಒಂದು ಒಳ್ಳೆಯ ಕೆಲಸವನ್ನು ಬರುವಂತಹ ಎಲ್ಲ ಅನುದಾನವನ್ನು ಅವರು ಸದುಪಯೋಗಪಡಿಸ್ಕೊಂಡು ಒಂದು ಒಳ್ಳೆಯ ಅವಕಾಶ ಅವ್ರಿಗೆ ಸಿಕ್ಕಿದೆ. ಸದುಪಯೋಗಪಡಿಸ್ಕೊಂಡು ಈ ದೇವಸ್ಥಾನಗಳನ್ನ ಒಂದು ಇದನ್ನು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೊರಟಗೆರೆ ತಾಲೂಕಿಗೆ ನಮ್ಮ ಸಾಹೇಬರು ಎಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೊಂದು ಸ್ಥಾನಮಾನಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಕೊರಟಗೆರೆ ಕ್ಷೇತ್ರಕ್ಕೆ ದೇವಸ್ಥಾನದ ಧಾರ್ಮಿಕ ಇದಕ್ಕೆ ಗಂಗರಾಜಣ್ಣವ್ರನ್ನು ಮಾಡಿರೋದು ನಮಗೆ ಭಾಳ ಖುಷಿ. ಅಯ್ಯಪ್ಪನೂ ಅದೇ ರೀತಿ ಎಲ್ಲ ಇದರಲ್ಲೂ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಬಂದಿದ್ದಾನೆ. ಅಯ್ಯಪ್ಪಂಗೆ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಲಿ, ಎಲ್ಲರನ್ನೂ ಜೊತೇಲಿ ಇಟ್ಕೊಂಡು ಹೋಗಲಿ ಅಂತ ಈ ನಾನು ಒಂದು ಮಾತು ಹೇಳಿ ಮುಗಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಿರೋಂಥ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ. ಈಗ
ಹೇಳಮ್ಮ ಅದೇನು. ರಂಗರಾಜಣ್ಣರು ಆಯ್ಕೆಯಾಗಿದ್ದಾರೆ. ಇಲ್ಲ ದೇವಸ್ಥಾನಗಳಿಗೆ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡ್ಬೇಕು ಮತ್ತು